ಈ ಪಲ್ಯನೆಲ್ಲ ಯಾರೆಲ್ಲ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ. ಏನೇನು ಹಾಕಿದ್ಯಾ? ರೈಸ್, ಹಣ್ಣಿ, ಆಲಿವ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು August 15 ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಇಂಡಿಪೆಂಡೆನ್ಸ್ ಡೇ. ಸೊ ಎಲ್ಲರಿಗೂ ರಜೆ, ನನಗೂ ರಜೆ. ಬೆಳಿಗ್ಗೆ 8:30ಗೆ ಬಂದು ರೂಮಿಗೆ ಬಂದು ರೂಮೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿ ಇನ್ನೊಂದು ಸಲ ಸ್ನಾನ ಮಾಡ್ಕೊಂಡು ಬಂದೆ. ಬಿಕಾಸ್ ತುಂಬ ಬಿಸಿಲಿದೆ. ನೋಡಿ ಇವತ್ತು ಎಷ್ಟು ಬಿಸಿಲಿದೆ ಅಂತ ತೋರ್ಸೋಕ್ಕಾಗಲ್ಲ. ನಾನು ನೋಡಿದ್ರೇ ಗೊತ್ತಾಗುತ್ತೆ ತುಂಬ ಬಿಸಿಲಲ್ಲೇ ನಿಂತ್ಕೊಂಡು ಮಾಡ್ತಾಯಿದ್ದೀನಿ. ಬಿಕಾಸ್ ನನ್ನ ರೂಮಲ್ಲಂತೂ ಕ್ಲಾರಿಟಿ ಸರಿಯಾಗಿ ಬರಲ್ಲ, ಅಲ್ಲಿ ಬೆಳಕು ಜಾಸ್ತಿ ಬರಲ್ಲ ಅಂದ್ಬಿಟ್ಟು ತುಂಬ ಬಿಸಿಲಿತ್ತಲ್ವ. ಸೊ ಬಿಸಿಲಲ್ಲಿ ಇನ್ನೊಂದು ರೌಂಡ್ ಸ್ನಾನ ಮಾಡ್ಕೊಂಡು ಬರೋಣ ಅಂತ ತಣ್ಣೀರಲ್ಲಿ ಇನ್ನೊಂದು ರೌಂಡ್ ಸ್ನಾನ ಮಾಡ್ಕೊಂಡು ಬಂದು ಅದಾದಮೇಲೆ ಟಿಫನ್ ಬೆಳಿಗ್ಗೆ ಅಲ್ಲೇ ನಮ್ಮ ಕಾಲೇಜಲ್ಲೇ ತಿನ್ಕೊಂಡು ಬಂದಿದ್ವಿ. ಸೊ ಊಟ ಮಾಡಿಕೊಂಡು ಇವಾಗ 1:30 ಆಗಿದೆ ಟೈಮು. ಇವಾಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಮ್ಮ ಅಕ್ಕನ ಜೊತೆಲ್ಲ ಒಂದು ರೌಂಡ್ ಮಾತಾಡಿಕೊಂಡು 1 hour ಆಗೋಯ್ತು, ಗೊತ್ತೇ ಆಗಲಿಲ್ಲ. ಸೊ ಇವತ್ತು ಬೆಳಿಗ್ಗೆಯಿಂದ ಏನೇನು ಮಾಡಿದೆ ಅಂದ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಬಂದಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ರೂಮೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಇವಾಗ ನಾನು ಏನಕ್ಕೆ ರೆಡಿ ಆಗಿದ್ದೀನಿ ಅಂದರೆ ನನ್ನ ಫ್ರೆಂಡ್ ರೂಮ್ಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಯಾರು ಅಂತ ನೀವು ಆಲ್ರೆಡಿ ವೀಡಿಯೋಲೆಲ್ಲ ನೋಡಿರ್ತೀರ. ಮೌನನ ರೂಮ್ಗೆ ಹೋಗ್ತಾ ಇರೋದು. ನಾನು ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ, ನಾನು ಹೋಗಿ ಅಲ್ಲಿ ವೀಡಿಯೋ ಮಾಡೋಷ್ಟರಲ್ಲಿ ನೀವು ಬೆಳಿಗ್ಗೆ ನಾನು ಒಂದು ಪುಟ್ಟ ವೀಡಿಯೋ ಮಾಡಿಟ್ಟಿದ್ದೀನಿ ನಮ್ಮ ಕಾಲೇಜಲ್ಲಿ ಯಾವ ಥರ ಸೆಲೆಬ್ರೇಷನ್ ಆಯಿತು ಅಂತ. ಸೊ ಆ ವಿಡಿಯೋನ ನೋಡ್ಕೊಂಡು ಬನ್ನಿ, ಓಕೆನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೆಳಿಗ್ಗೆ ನಾನು ಮೌನ 7:35, 40 ಆಗಿತ್ತು ಅನಿಸುತ್ತೆ. ಆವಾಗಲೇ ಹೋದ್ವಿ, ಬಟ್ ಅಲ್ಲಿ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ನೋಡಿ ಮೌನ ಯಾವ ಥರ ಕಾಣಿಸ್ತಾ ಇದ್ದಾಳೆ ಅಂತ, ಯಾವುದೋ ಸತಿ ಸಾವಿತ್ರಿ ಥರ ಕಾಣಿಸ್ತಾ ಇದ್ದಾಳೆ. ಸೊ ಅಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿಟ್ಟಿದ್ರು, ರಂಗೋಲಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತ. ಆಮೇಲೆ ಹೋಗಿ ಲೈನಲ್ಲೆಲ್ಲ ನಿಂತ್ಕೊಂಡು ಮತ್ತೆ ಸೆಲೆಬ್ರೇಷನ್ ಎಲ್ಲ ಆಯಿತು. ಲೈನಲ್ಲಿ ನಿಂತ್ಕೊಂಡು ಅಂದರೆ ಈ ಕಡೆ ಎಲ್ಲ ಒಂದೇ ಲೈನಲ್ಲಿ ನಿಂತ್ಕೊಂಡಿದ್ವಿ. ಆಮೇಲೆ ಇವತ್ತು ನಾವು ಚಿಕ್ಕವರಿರ್ಬೇಕಾದ್ರೆಲ್ಲ ಹಿಂಗೆ ಚಾಕ್ಲೇಟ್ಸ್ ಕೊಡ್ತಾಯಿದ್ರು, ಆ ಥರ ನಮ್ಗೆ ಇವತ್ತು ಸೀಬೆಕಾಯಿ ಕೊಟ್ಟಿದ್ರು ಒಂದೊಂದು ಎಲ್ಲರಿಗೂ. ಸೊ ಸೀಬೆಕಾಯಿನ ತಗೊಂಡು ಆಮೇಲೆ ಅಟೆಂಡೆನ್ಸ್ ಎಲ್ಲ ಹಾಕ್ಸೋದಿತ್ತು. ನಮ್ಮ ಕ್ಲಾಸ್ ಅಟೆಂಡೆನ್ಸು ಮತ್ತು ಪ್ರಿನ್ಸಿಪಲ್ ಮ್ಯಾಮ್ ಇನ್ನೊಂದು ಅಟೆಂಡೆನ್ಸ್ ಕೂಡ ಕೊಟ್ಟಿದ್ರು, ಅಲ್ಲೂ ಅಟೆಂಡೆನ್ಸ್ ಹಾಕಿಸಿ ಆಮೇಲೆ ಟಿಫನ್ ರೆಡಿ ಇತ್ತು ಅಂದ್ಬಿಟ್ಟು ಟಿಫನ್ಗೆ ಹೋಗ್ತಾ ಇದ್ವಿ. ಸೊ ನೋಡಿ ಅಲ್ಲಿ ಲೈನೆಲ್ಲ ಎಷ್ಟು ಉದ್ದ ಲೈನ್ ಆಗಿದೆ ಅಂತ. ಸೊ ಆ ಲೈನ ನೋಡಿಕೊಂಡು ಆಮೇಲೆ ನನ್ನ ಫ್ರೆಂಡ್ಸ್ನ ಹುಡ್ಕಾಡ್ಕೊಂಡು ಮಿಡಲಲ್ಲಿ ಸೇರಿಕೊಂಡು ಇದೇ ಟೈಮಲ್ಲಿ ಮಿಡಲಲ್ಲಿ ಸೇರ್ಕೊಂಡಿದ್ವಿ. ನೋಡಿ ಆ ಥರ ಮಿಡಲಲ್ಲಿ ಹೋಗಿ ನಿಂತ್ಕೊಂಡಿದ್ವಿ ಲೈನ್ಗೆ. ಅಷ್ಟುದ್ದ ಲೈನಲ್ಲಿ ಯಾರು ನಿಂತ್ಕೋತಾರೆ ಅಂದ್ಬಿಟ್ಟು ತಿರ್ಗಾ ಆಮೇಲೆ ಬಂದು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಊಟ ಮಾಡಬೇಕಾದ್ರೆ ಆಳಿಲ್ಗೂ ಕೂಡ ಫೀಡಿಂಗ್ ಮಾಡೋ ಥರ ನಾವು ಕೂಡ ಅದಕ್ಕೆ ಕೊಟ್ಟು ತಿಂತಾಯಿದ್ವಿ. ಆಳಿಲ್ ಎಷ್ಟು ಕ್ಯೂಟಾಗಿ ತಿನ್ನುತ್ತಲ್ವ, ನನಗದು ತುಂಬ ಇಷ್ಟ ಅದು ನೋಡೋಕ್ಕೆ. ಅದು ಒಂದು ಕಡೆ ಓಡಿ ಹೋಗ್ಬಿಟ್ಟು ಕದ್ದು ತಿನ್ನೋ ಥರ ತಿನ್ನೋದು, ಅದನ್ನು ವೀಡಿಯೋ ಮಾಡ್ತಾಯಿದ್ದೆ. ಅದಾದಮೇಲೆ ಅದ್ರ ಜೊತೆ ನಮ್ಗೆ ಇವತ್ತು ಟಿಫನ್ಗೆ ಏನೇನು ಕೊಟ್ಟಿದ್ರು ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಬಂದು ಒಂದು ಸ್ವೀಟ್ ಕೊಟ್ಟಿದ್ರು, ಮತ್ತು ಅದು ಏನಂತ ಹೇಳ್ತಾರೆ ವಡೆ, ಅದು ಏನದು ಸಬ್ಬಕ್ಕಿ ವಡೆ ಕೊಟ್ಟಿದ್ರು. ಮತ್ತು ಸ್ವೀಟಲ್ಲಿ ಕೇಸರಿ ಬಾತ್ ಅಂದರೆ ಚೌಚೌ ಬಾತ್, ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಕೊಟ್ಟಿದ್ರು. ಸೊ ಅದನ್ನೆಲ್ಲ ಒಂದು ರೌಂಡು ನೋಡಿಕೊಂಡು ನಾನು ನನ್ನ ಫ್ರೆಂಡು ಒಂದು ಸೈಡ್ ಕೂತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಕೂತ್ಕೊಂಡು ತಿನ್ನೋಕ್ಕಂತ ಅಲ್ಲಿ ಹೋಗಿ ಕೂತ್ಕೊಂಡು ತಿಂತಾಯಿದ್ವಿ. ನನ್ನ ಫ್ರೆಂಡ್ ನೋಡಿ, ಇಲ್ಲಿ ನನ್ನ ಕ್ಲಾಸ್ ಫ್ರೆಂಡು ಆಕಾಶ್ ಅಂತ, ಅವನು ಫೋನಲ್ಲಿ ಓಡಾಡ್ಕೊಂಡು ಫೋನಲ್ಲಿ ಮಾತಾಡ್ತಾ ಎಷ್ಟು ಮಗ್ನನಾಗಿದ್ದ ಅಂದರೆ ಎಲೆನೆಲ್ಲ ಕಿತ್ತಾಕ್ತಾ ಇದ್ದ. ನೋಡಿ ಮೌನ ರೂಮ್ಗೆ ಬಾ ಅಂತ ಹೇಳಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಎದ್ದೇಳೈ. ನಾನು ಮೌನ ಅಪರೂಪಕ್ಕೆ ಕೆಲಸ ಮಾಡ್ತಾ ಇದ್ದಾಳೆ ನೋಡಿ. ಏನು ಕಡಲೆ ಬೀಜದು ಸಿಪ್ಪೆ ಹಾರಿಸ್ತಾ ಇದ್ದಾಳಂತೆ. ಇದಿಷ್ಟು ಹಾಕ್ಬೇಕಲ್ಲಕ್ಕ ಮೌನಂಗೆ. ಏನು ಮಾಡಬೇಕಾದ್ರೂ ಅವ್ರ ಅಕ್ಕನ ಜೊತೆ ಜಗಳಾಡಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಈ ಪಲ್ಯನೆಲ್ಲ ಯಾರೆಲ್ಲ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಇದು ನಾರ್ತ್ ಸೈಡ್ ತುಂಬ ಮಾಡೋ ಪಲ್ಯ, ಅಂದರೆ ರೊಟ್ಟಿ ಜೊತೆ ಎಲ್ಲ. ನಮ್ಮ ಮನೇಲೆಲ್ಲ ಸಿಕ್ಕಾಪಟ್ಟೆ ಮಾಡ್ತಾರೆ. ಇದು ವಾರದಲ್ಲಿ ಅಟ್ಲೀಸ್ಟ್ 2-3 ದಿನನಾದರೂ ಮಾಡಿರ್ತಾರೆ. 2-3 ದಿನ ಅಲ್ಲ, ವಾರದಲ್ಲಿ ಒಂದು ಸಲನಾದರೂ ಮಾಡಿರ್ತಾರೆ. ಇವತ್ತು ಮೌನ ಅವ್ರ ಅಕ್ಕ ಟ್ರೈ ಮಾಡಿದ್ದಾರೆ, ಚೆನ್ನಾಗಾಗಿದೆ ಅನ್ಕೋತೀನಿ. ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ. ಮೌನ ಹೇರ್ ಪ್ಯಾಕ್ ಯಾವ್ದ್ರದ್ದು? ಅಕ್ಕಿದಲ್ವಾ? ಅನ್ನದು. ಏನೇನು ಹಾಕಿದ್ಯಾ? ಅವಳು ವಿಡಿಯೋಲಿ ಹಾಕಿರ್ತಾಳೆ ಅಲ್ವಾ? ಏನೇನು ಹಾಕಿದ್ಯಾ? ರೈಸ್, ಹಣ್ಣಿ, ಆಲಿವ್ ಆಯಿಲ್, ಆಮೇಲೆ ರೈಸ್ ವಾಟರ್. ಇದ್ಯಾಕೆ ಇಲ್ಲಿ ಕೂತ್ಕೊಂಡು ಹಾಕೋತಾ ಇದೆಯಾ? ಕೆಳಗಡೆ ಚಲೋಗುತ್ತೆ ಅಂತ. ಅದೇ
ನಿಮ್ಮ ಕೂದಲಿನ ಸೀಕ್ರೆಟ್ ಹೇಳಿ. ಈಗ ನನ್ನಿಂದ ಒಂದು 3 ಟಿಪ್ಸ್ ಕೊಡು ಹೋಗ್ಲಿ. ಎಕ್ಸರ್ಸೈಸ್ ಮಾಡಿ. ಅದನ್ನ ಬಿಟ್ಟು ಹೇಳು. ಸಾಕು. ಕೂದ್ಲಿಗೆ ರಿಲೇಟ್ ಇರೋದು ಹೇಳು. ನೀರು ಕುಡಿಯೋದು ಅದೆಲ್ಲ ಹೌದು ಗೊತ್ತೇ ಇರುತ್ತೆ. ಎಣ್ಣೆ ಹಾಕಿ ವಾರಕ್ಕೆ 2 ಸತಿ ತಲೆ ತೊಳಿರಿ. ವಾರಕ್ಕೆ 2 ಸಲ ಎಣ್ಣೆ ಹಾಕ್ಬೇಕಾ? ದಿನಾನು ಹಾಕಿ ವಾರಕ್ಕೆ 2 ಸತಿ ತಲೆ ತೊಳಿರಿ. ದಿನ ಹಾಕಕ್ ಆಗದೆ ಇರೋರು ತಲೆ ಸ್ನಾನ ಮಾಡೋದಿಗೆ ಹಾಕೊಳ್ಳಿ. ಆಮೇಲೆ ಎಂತ ಒಂದು ಶಾಂಪು ಸ್ವಲ್ಪ ಕಮ್ಮಿ ಯೂಸ್ ಮಾಡಿ. ಮತ್ತೆ ಹೇರ್ ಕಟ್ ಮಾಡ್ತಾ ಇರಿ. ಅದು ಎಷ್ಟು ದಿನಕ್ಕೆ? ಮೈಸೂರಿಗೆ ಮಾಡಿ. ಅಷ್ಟೇ ಗಾಯ್ಸ್. ಇವಾಗ ಕೂದಲು ಕಟ್ತಾ ಇದ್ದಾರೆ, ಆಯ್ತು ಅನ್ಸುತ್ತೆ. ಇಲ್ಲಿ ಕೂದಲು ಎಷ್ಟು ದಪ್ಪ ಇದೆ ನೋಡಿ. ಎಲ್ಲರೂ ಕಂಡ್ಬಿಡಿ, ಕೂದಲು ಉದ್ರೋಗುತ್ತೆ. ನೆಕ್ಸ್ಟ್ ನಾವು 3 ಜನನೂ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಬಂದಿದ್ವಿ. ಮೌನ ಮತ್ತು ಅವ್ರ ಅಣ್ಣ ಮತ್ತು ನಾನು. ಅದು ಡ್ಯಾನ್ಸ್ ವಿಡಿಯೋ ಆಗಿತ್ತು ಅದು. ಅದಕ್ಕೆ ನನಗೆ ಗೊತ್ತಿರಲಿಲ್ಲ, ಸೊ ಅವ್ರು ಹೇಳ್ಕೊಡ್ತಾಯಿದ್ಲು. ಹಾಗೆ ವಿಡಿಯೋ ನೋಡಬೇಕಾದ್ರೆ ಇವಳು ಅಷ್ಟೇ ಇನ್ನೊಂದು ಬೇರೆ ಸಾಂಗ್ ಎಲ್ಲ ಹಾಕೊಂಡು ಡ್ಯಾನ್ಸ್ ಕುಣಿತಾ ಇದ್ಲು ಮೌನ. ಸೊ ಅದೆಲ್ಲ ರೀಲ್ಸ್ ಮಾಡಿ ಮುಗಿಸ್ಕೊಂಡು ಇವಾಗ ಬಂದ್ವಿ. ನೋಡಿ ಮೌನನ ಸಾಂಗ್ ಕೇಳಿ ಫ್ಯಾಮಿಲಿ ನಮ್ಮ ವಾಯ್ಸ್ ಬೇರೆ ಕತ್ತೆ ಥರ ಬರ್ತಾಯಿತ್ತು. ಅವಾಗ ಬೇರೆ ನಮ್ಮ ಸಾಂಗ್ಸ್ಗಳು. ನೋಡಿ ಗೈಸ್, ಇಷ್ಟೊತ್ತು ನಾವು ರೀಲ್ಸ್ ಎಲ್ಲ ಮಾಡಿಕೊಂಡು ಇವಾಗ ಬಂದು ಮೌನ ಹಾಲು ಕಾಯಿಸ್ತಾ ಇದ್ದಾಳೆ. ಮ್ಯಾಚಿಂಗ್ ಶಿಲ್ಪ. ಹಾಂ, ಮ್ಯಾಚಿಂಗ್ ಇವತ್ತು ರೆಡ್ ಇಬ್ರದ್ದು. ಆದರೆ ಇಬ್ಬರು ರೀಲ್ಸೇ ಮಾಡಲಿಲ್ಲ, ನಾವು ಬರೀ ಕತ್ತೆ ಥರ ಹಿಂಗೆ ಕುಡಿತಾ ಇದ್ವಿ. ಅದಾದಮೇಲೆ 1 ರೌಂಡ್ ಸಿಂಗಿಂಗ್ ಆಯಿತು. ಇಬ್ರಿಗೂ ಏನಾದರೂ ಕಾಂಪಿಟೇಷನ್ ಇಟ್ಟರೆ ನಾನು ಮುಂದೆ ಅವಳು ಮುಂದೆ ಅನ್ನೋ ಲೆವೆಲಿಗೆ ಸಖತ್ತಾಗಿ ಸಾಂಗ್ ಹಾಡ್ತೀವಿ ಗೊತ್ತಾ ನಾವು. ಯಾರು ಲೈಫಲ್ಲಿ ನೆಕ್ಸ್ಟ್ ಟೈಮ್ ಸಾಂಗ್ ಏನು ಗೊತ್ತಾ, ನಾವು ಯಾಕೆ ಕಾಲೇಜಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೆ ನಾವಿಬ್ರು ವಿನ್ ಆಗಿಬಿಟ್ರೆ ಪಾಪ ಬೇರೆಯವ್ರಿಗೆ ಚಾನ್ಸ್ ಸಿಗಲ್ಲ ಅಂತ. ಅದಕ್ಕೆ ನಾವಿಬ್ರು ಈ ಸಲ ಪಾರ್ಟಿಸಿಪೇಟೇ ಮಾಡ್ತಾ ಇಲ್ಲ. ಅಷ್ಟು ಸಖತ್ತಾಗಿ ಸಾಂಗ್ ಹಾಡ್ತಾ ಇದ್ವಿ. ಮುದ್ದಾದ ಧ್ವನಿ ಕೇಳಿ ಅವರು. ಅಯ್ಯೋ, ಈಗ ನಾವು ಹಾಡಿದ್ರೆ ಸುಮ್ಮನೆ ನೀವು ತುಂಬಾ ನಮ್ಮನ್ನ ದೊಡ್ಡ ಸೆಲೆಬ್ರಿಟಿ ಅಷ್ಟು ತುಂಬಾ ಕೆಟ್ಟದಾಗಿ ಸಾಂಗ್ ಆಡೋದು ನಾವು. ನಮ್ ಸಾಂಗ್ ನಿಮಗೆ ಎಲ್ಲರಿಗೂ ಚಂದ ಸಾಂಗ್ ಆಡೋರ್ಗೆ ಅಪರ್ಚುನಿಟಿ ಇರ್ತಾರೆ, ಕೆಟ್ಟದಾಗಿ ಹೌದು. ಸ್ವಲ್ಪ ಸಾಂಗ್ ಬರ್ದೇ ಇರೋರು ಏನ್ ಮಾಡ್ಬೇಕಲ್ವಾ, ಕೆಟ್ಟದಾಗ ಹಾಡೋರ್ಗು ಒಂದು ಕಾಂಪಿಟೇಷನ್ ಅಲ್ಲಿ ಇಟ್ಕೋಬೇಕು. ಯಾರು ತುಂಬಾ ಕೆಟ್ಟದಾಗಿ ಸಾಂಗ್ ಆಡ್ತಾರೆ ಅಂತ ಒಂದು ಅವಾರ್ಡ್ ಕೊಡ್ಬೇಕಿತ್ತು. ಚೆನ್ನಾಗಿರೋದಲ್ವಾ, ಅವಾಗ ಎಲ್ಲರಿಗೂ ಅಪರ್ಚುನಿಟಿ ಸಿಕ್ತಿತ್ತು. ಚೆನ್ನಾಗಿ ಆಡೋರ್ಗೂ ಸಿಕ್ತಿತ್ತು, ಕೆಟ್ಟದಾಗ ಆಡೋರ್ಗೂ ಸಿಕ್ತಿತ್ತು. ಸೊ ಫೈನಲಿ ಇವಾಗ ರೀಲ್ಸ್ ಎಲ್ಲ ಕಂಪ್ಲೀಟ್ ಆಗಿ, ಆ ರೀಲ್ಸ್ಗೆ ನನಗಂತೂ ಒಂದು ಸ್ಟೆಪ್ಪೇ ಬರ್ತಾ ಇರಲಿಲ್ಲ. ಕಲ್ತು ಒಂದು 5-6 ಟೇಕ್ ತಗೊಂಡು ಆಮೇಲೆ ಕಂಪ್ಲೀಟ್ ಮಾಡಿದ್ವಿ. ಸೊ ಇವಾಗ ಅವಳು ಹಾಲು ಕಾಯಿಸ್ತಾ ಇದ್ದಾಳೆ. ಹಾಗೆ ನಾನು ಇವಾಗ ಮನೆಗೆ ಹೋಗಬೇಕು. ಮಳೆ ಬರ್ತಾ ಇದೆ. ಇನ್ನೂ ಬರ್ತಾ ಇದೆಯಾ? ಇಲ್ಲ, ನಿಂತಿದೆ ಇವಾಗ. ಸೊ ಓಕೆ ಗಾಯ್ಸ್, ಇಷ್ಟೇ ವ್ಲಾಗ್. ಮನೇಲಿ ರೂಮಲ್ಲಿ ಕಾಫಿ ಕುಡಿದು ಹೋಗೋಣ ಮಾಡೋದು ಅಲ್ಲ, ಇವತ್ತು ಇಷ್ಟೇ ಆಯಿತು ಅಂತ. ಈವ್ನಿಂಗ್ ಆಯ್ತಲ್ಲ, ಇನ್ನು ನಾಳೆಗೆ ಮತ್ತೆ ಅದೇ ವಾರ್ಡು. ಅಯ್ಯೋ, ನನಗೆ ICU ಪೋಸ್ಟಿಂಗು ನನಗೆ ಸಾಕಾಗಿ ಹೋಗಿದೆ. ಬರೀ ನಿಂತ್ಕೊಂಡು ಸ್ಯಾರಿ ವಾರ್ಡು, ಅವಳದು COT ವಾರ್ಡು. ಮೌನ ಅಪರೂಪಕ್ಕೆ ಮ್ಯಾಮ್ ಕ್ವಶನ್ ಕೇಳಿದಾಗ ಫುಲ್ ಚಂದ ಆನ್ಸರ್ ಮಾಡಿಬಿಟ್ಟಿದ್ದಾಳಂತೆ. ಅವಳು ವಾರ್ಡ್ಮೇಟ್ಸ್ ಎಲ್ಲ ಶಾಕ್ ಆಗಿದಾರಂತೆ. ಮೌನ ರಾಕ್, ವಾರ್ಡ್ಮೇಟ್ಸ್ ಶಾಕ್ ಅಲ್ವಾ. ನವೀನ್ ಮತ್ತೆ ನಿತ್ಯ ಅವಳು ವಾರ್ಡ್ಮೇಟು, ಅವರು ನೋಡ್ತಾರೋ ಇಲ್ವೋ. ಮತ್ತೆ ಅಷ್ಟೇ ಗಾಯ್ಸ್. ಕಾಫಿ ಶಿಲ್ಪ, ನಾವು ದೊಡ್ಡ ಗ್ಲಾಸ್ ತೆಗೆಯೋಣ. ಮೌನನ್ನ ಕಾಫಿ, ನಮ್ಮಿಬ್ರಿಗೂ ದೊಡ್ಡ ಗ್ಲಾಸ್ ಅಂತೆ. ಅಕ್ಕ ಮತ್ತೆ ಅವ್ರ ಅಣ್ಣಂಗೆ ಚಿಕ್ಕ ಗ್ಲಾಸ್. ಸೊ ನೋಡಿದ್ರಲ್ಲ ಆಲೂಬರಿ ಯಾವ ಥರ ಮಾಡಿದ್ದೀನಿ ಅಂತ. ಅದು ಆಗಲೇ ಬಂದೆ ರೂಮಿಂದ, ಬಟ್ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ ಬಿಕಾಸ್ ವೀಡಿಯೋಗೆ ಎಂಡಿಂಗ್ ಕೊಡಬೇಕಿತ್ತಲ್ವ, ಅದಕ್ಕೆ. ಸೊ ಕ್ವಿಕ್ಕಾಗಿ ಅಂದರೆ ಮಧ್ಯಾಹ್ನ ಅನ್ನ ಸಾಂಬಾರು ಬೆಳಿಗ್ಗೆ ಮಾಡಿರೋದು ಮಧ್ಯಾಹ್ನ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೆ. ಅದಕ್ಕೆ ನೈಟಲ್ಲಿ ಸ್ವಲ್ಪ ಸ್ಪೀಡಾಗಿ ಆಗುತ್ತೆ ಅಂದ್ಕೊಂಡು ಎಲ್ಲ ಆಲೂಗಡ್ಡೆ ಮತ್ತು ಈರುಳ್ಳಿ ಅದೆಲ್ಲ ಮಾಮೂಲಿಯಾಗಿ ಬೇಗ ಕಟ್ ಮಾಡಿಕೊಂಡು, ಅದು ನನಗೆ ಬೇಗ ಕೆಲಸನೇ ಬಿಕಾಸ್ 15 ಮಿನಿಟ್ಸಲ್ಲಿ ಕುಕ್ಕರ್ ವಿಸಿಲ್ ಆಗಿಬಿಡುತ್ತಲ್ವ, ಅದಕ್ಕೆ. ಸೊ ಅದು ಆಲೂಬರಿ ಟ್ರೈ ಮಾಡಿದೆ. ನೋಡೋಕ್ಕೇನೋ ಚೆನ್ನಾಗಿ ಕಾಣ್ತಾ ಇದೆ.
ಈಗ ತಿನ್ನಬೇಕು ಅಷ್ಟೇ. ಇವಾಗ ಊಟ ಮಾಡಿ ಆ್ಯಂಡ್ ನೆಕ್ಸ್ಟ್ ಏನಿಲ್ಲ, ಸ್ವಲ್ಪ ಹೊತ್ತು ಫೋನ್ ನೋಡಿ ಮಲ್ಕೊಳ್ಳೋದು. ಬರೆಯೋದು ಓದೋದು ಅಂತ ಏನೂ ಇಲ್ಲ ಅಂತಾರಲ್ಲ, ಲಾಸ್ಟ್ ವೀಕಿಂದ ನಮಗೆ ಬರೀ ಕ್ಲಿನಿಕಲ್ಸ್ ಹಾಕಿದ್ದಾರಲ್ವ, ಸೊ ಅಷ್ಟೊಂದೇನಿಲ್ಲ ಸದ್ಯಕ್ಕೆ. ನನಗಂತೂ ಮೇಯ್ನಾಗಿ ಹಾಲಿಡೇ ಟೈಮಲ್ಲಂತೂ ಅವತ್ತಿನ ದಿನ ಏನು ಬರೆಯೋಕ್ಕೂ ಮನಸ್ಸಾಗಲ್ಲ, ಓದೋಕ್ಕೂ ಮನಸ್ಸಾಗಲ್ಲ. ಓದೋದಂತೂ ದೂರ, ನಾವು ಓದೋದಿಲ್ಲ, ಬರೆಯೋಕ್ಕಂತೂ ಮನಸ್ಸೇ ಆಗಲ್ಲ. ಅದಕ್ಕೆ ನಾನು ಬರೆಯಲ್ಲ ಹಾಲಿಡೇ ಟೈಮಲ್ಲಿ, ಯೂಶ್ವಲಿ ಬರೆಯೋಕ್ಕಾಗೋದೇ ಇಲ್ಲ. ಏನಾದರೂ ತುಂಬ ಅರ್ಜೆಂಟಲ್ಲಿ ಸಬ್ಮಿಷನ್ ಆ ಥರ ಹೇಳಿದಾಗ ಮಾತ್ರ ನಾನು ಬರೆಯೋದು. ಸೊ ಇವಾಗ ಊಟ ಮಾಡಿ ಮಲ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಐ ಥಿಂಕ್ ನಾನು ಊರಿಗೆ ಹೋಗ್ತಾ ಇದ್ದೀನಿ 22 ಡೇಟ್ಗೆ. ಸೊ ಪ್ರಾಬಬ್ಲಿ ನಾನು 22ಗೆ ಮತ್ತೆ ವ್ಲಾಗ್ ಮಾಡ್ತೀನಿ ಅನಿಸುತ್ತೆ, ಇಲ್ಲಾಂದರೆ ಈ ಸಂಡೇ ಆದರೆ ನಾನು ವ್ಲಾಗ್ ಮಾಡ್ತೀನಿ. ಸೊ ಅಲ್ಲಿ ತನಕ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ನನ್ನ ಚಾನಲ್ನ. ಸೊ ಇನ್ನೇನು ಹೇಳೋದು, ಓಕೆ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಗುಡ್ ನೈಟ್ ಎಲ್ಲರಿಗೂ. ಬಾಯ್, ಟೇಕ್ ಕೇರ್.